ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಾಳೆಯಿಂದ ಪ್ರಾರಂಭವಾಗುವಂತಹ ಅರ್ಧ ವಾರ್ಷಿಕ ಪರೀಕ್ಷೆಗೆ ಇಂಗ್ಲೀಷ್ ಪರೀಕ್ಷೆಗೆ ಸಂಬಂಧಪಡುವಂತಹ ಒಂದು ವಿಡಿಯೋ ಇದು. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಕೀ ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ ಪ್ರತಿಯೊಂದು ಲೆಸನ್ ಅಥವಾ ಪೋಯಮ್ದಿಂದ. ಬನ್ನಿ ಹಾಗಾದರೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳು ನೆನಪಿ, ಯಾಕಂದರೆ ನಿಮ್ಮ ಒಂದು ಎಕ್ಸಾಮ್ಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟಾಗಿ ಸರಿಯಾಗಿ ನೀವು ಬೇಗ ಆದಷ್ಟು ಚೆನ್ನಾಗಿ ನೀವು ಮಾರ್ಕ್ಸನ್ನು ತೆಗೆದುಕೊಳ್ಬೇಕಂದ್ರೆ ಕೀ ಪಾಯಿಂಟ್ಸ್ಗಳು ಬೇಕೇ ಬೇಕಾಗ್ತವೆ. ಬನ್ನಿ ಹಾಗಾದರೆ, ಹೌ ಡೋಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯೆಟ್ ಆ್ಯಂಡ್ ಹರ್ ಬ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಕೀ ಪಾಯಿಂಟ್ಸ್ಗಳು ನೋಡಿ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈಸ್ ಆ್ಯನ್ ಎಕ್ಸ್ಟ್ರಾಕ್ಟ್ ಫ್ರಮ್ ವಿಲಿಯಮ್ ಶೇಕ್ಸ್ಪಿಯರ್ ಈಸ್ ಪ್ಲೇ ಬೈ ಸೇಮ್ ನೇಮ್. 1 ಪಾಯಿಂಟ್ ಆಯಿತು. ಹಿಯರ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಡಿಸ್ಕ್ರೈಬ್ ದೇರ್ ಲವ್ ಫಾರ್ ಈಚ್ ಅದರ್, ಇದೊಂದು ಪಾಯಿಂಟು. Romeo is mesmerized by Juliet, his beauty. He falls in love at first sight. He describes her beauty by using a variety of images. He says Juliet teaches the torches to burn bright, and she illuminates the places, not the torches. ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸಿ ಈಸ್ ಹೆವೆನ್ಲಿ ಲೈಕ್ ಆ್ಯನ್ ಏಂಜಲ್, ಸಿ ಈಸ್ ಟು ಡಿಯರ್ ಫಾರ್ ಅರ್ತ್. ಅಂದರೆ ಇವೆಲ್ಲವೂ ಕೂಡ ಮೊದಲನೆಯ ಒಂದು ರೋಮಿಯೋ ಆ್ಯಂಡ್ ಜೂಲಿಯೆಟ್ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳು ಇವು. ಓಕೆನಾ? ಈ ಕೀ ಪಾಯಿಂಟ್ಸ್ಗಳನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಸಾಕು, ಎಂಥ ಪ್ರಶ್ನೆ ಬಂದರೂ ಕೂಡ ಆರಾಮಾಗಿ ನೀವು ಏನು ಮಾಡ್ಬೋದು, ಬರಿಬೋದು. ಓಕೆ, ನೆಕ್ಸ್ಟು ಎರಡನೇದು, ಹೌ ಡಸ್ ಜೂಲಿಯೆಟ್ ಡಿಸ್ಕ್ರೈಬ್ ರೋಮಿಯೋ ಆ್ಯಂಡ್ ಹರ್ ಲವ್ ಫಾರ್ ಹಿಮ್. ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಲ್ಲವೂ ಕೂಡ ಕೀ ಪಾಯಿಂಟ್ಸ್ಗಳು ಇವು. ಓಕೆನಾ? ನೆಕ್ಸ್ಟು ಟು ಡಿಯರ್ಗೆ ಸಂಬಂಧಪಟ್ಟ ಹಾಗೆ ಡಿಸ್ಕ್ರೈಬ್ ದ ಕಿಂಗ್ಡಮ್ ಮೊನಾಕೋ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೀ ಪಾಯಿಂಟ್ಸ್ಗಳು ಇವೆಲ್ಲವೂ ಕೂಡ ಇದ್ದಾವೆ. ಈ ಕೀ ಪಾಯಿಂಟ್ಸ್ಗಳು ನೀವು ಆರಾಮಾಗಿ ಸ್ಟಡಿ ಮಾಡಿದ್ದೆ ಅದರಲ್ಲಿ ನಿಮ್ಗೆ ಯಾವುದೇ ಕ್ವಶನ್ಸ್ ರಿಲೇಟೆಡ್ ಕೇಳಿದರೂ ಕೂಡ ಆರಾಮಾಗಿ ಬರಿಬೋದು. ಮೊನಾಕೋ ಈಸ್ ಅ 10 ಕಿಂಗ್ಡಮ್. ಇಟ್ ಈಸ್ ನಿಯರ್ ದ ಬಾರ್ಡರ್ಸ್ ಆಫ್ ಫೈನಾನ್ಸ್ ಆ್ಯಂಡ್ ಇಟ್ಲಿ. ಇಟ್ ಈಸ್ ಆನ್ ದ ಶೋರ್ ಆಫ್ ದ ಇಟ್ ಈಸ್ ಪಾಪ್ಯುಲೇಷನ್ ಈಸ್ 7,000. ಇಟ್ ಹ್ಯಾಸ್ ಅ ಕಿಂಗ್ಲೆಟ್. ದ ಕಿಂಗ್ ಹ್ಯಾಸ್ ಹೀಸ್ ಪ್ಲೇಸಸ್. ಇವೆಲ್ಲವೂ ಕೂಡ ಕೀ ಪಾಯಿಂಟ್ಸ್ಗಳು ಬಂದೇ ಬರ್ತವೆ. ಓಕೆನಾ? ಈ ಕೀ ಪಾಯಿಂಟ್ಸ್ಗಳನ್ನು ಸ್ಟಡಿ ಮಾಡಿ. ನೆಕ್ಸ್ಟ್, ವೈ ಹ್ಯಾಸ್ ಮೊನಾಕೋ ಮೊನೋಫೊಲಿ ಇನ್ ಗ್ಯಾಮ್ಲಿಂಗ್. Many European countries had gambling houses earlier. Later they banned them. Only some German. ಇವು ಎಲ್ಲವೂ ಕೂಡ ಕೀ ಪಾಯಿಂಟ್ಸ್ಗಳು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ. ಓಕೆನಾ? ಇವು ಕೂಡ ಸರಿಯಾಗಿ ಚೆನ್ನಾಗಿ ಸ್ಟಡಿ ಮಾಡಿ. ನೆಕ್ಸ್ಟು, ವಾಟ್ ಈಸ್ ದ ಕ್ರೈಮ್ ಕಮಿಟೆಡ್ ಇನ್ ಮೊನಾಕೋ, ವೈ ದ ಕಿಂಗ್ ಚೇಂಜ್ಡ್ ದ ಪನಿಷ್ಮೆಂಟ್. ಇದಕ್ಕೆ ಸಂಬಂಧಪಟ್ಟಾಗೆ ಇವೆಲ್ಲವೂ ಕೂಡ ಏನಿದ್ದಾವೆ ಕೀ ಪಾಯಿಂಟ್ಸ್ಗಳು ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಇವೆಲ್ಲವೂ ಕೂಡ ಕೀ ಪಾಯಿಂಟ್ಸ್ಗಳು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳು ಇದ್ದಾವೆ. ಇವೆಲ್ಲವೂ ಕೂಡ ಸರಿಯಾಗಿ ಸ್ಟಡಿ ಮಾಡಿ. ನೆಕ್ಸ್ಟು, ವೈ ವಾಸ್ ದ ಕ್ರಿಮಿನಲ್ reluctant to go, what did he do for ಲವ್ಲಿಹುಡ್. ಇವೆಲ್ಲವೂ ಕೂಡ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಕೀ ಪಾಯಿಂಟ್ಸ್ಗಳು ಇದ್ದಾವೆ. ಇವೆಲ್ಲವೂ ಕೂಡ ಕೀ ಪಾಯಿಂಟ್ಸ್ಗಳು ತುಂಬ ಇದ್ದಾವೆ, ನೆನ್ಪಿಟ್ಕೊಳ್ರಿ. ಇವೆಲ್ಲವೂ ಕೂಡ ಕೀ ಪಾಯಿಂಟ್ಸ್. ಆ್ಯಂಡ್ ಆಲ್ ಚಿಲ್ಡ್ರನ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬನ್ನಿ. ವಾಟ್ ಆರ್ ಖಲೀಲ್ ಗಿಬ್ರಾನ್ ಇನ್ ವ್ಯೂಸ್ ಆನ್ ಬ್ರಿಂಗಿಂಗ್ ಅಪ್ ಚಿಲ್ಡ್ರನ್. ಇವೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಕೂಡ ಕೀ ಪಾಯಿಂಟ್ಸ್ಗಳು. ಓಕೆನಾ? ನೆಕ್ಸ್ಟು, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಪ್ರೊಟೆಸ್ಟ್ ಫಾರೆಸ್ಟ್, ನಾಟ್ ಅ ಪ್ರೊಟೆಸ್ಟ್, ಫಾರೆಸ್ಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ, ವಂದನಾ ಶಿವ ಈಸ್ ಅರ್ಲಿ ಕಂಟೆಂಟ್ ವಿತ್ ನೇಚರ್. ದ ಬಿಗಿನಿಂಗ್ ಆಫ್ ವಂದನಾ ಶಿವ ಈಸ್ ಎಕಲಾಜಿಕಲ್ ಜರ್ನಿ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಈ ಎಲ್ಲವೂ ಕೂಡ ನೀವು ಸರಿಯಾಗಿ ಸ್ಟಡಿ ಮಾಡಬೇಕು. ರೈಟ್ ಅ ನೋಟ್ ಆನ್ ದಿ ಚಿಪ್ಕೋ ಮೂಮೆಂಟ್. ಇವೆಲ್ಲವೂ ಕೂಡ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ರೈಟ್ ಅ ನೋಟ್ ಆನ್ ದಿ ಚಿಪ್ಕೋ ಮೂಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲವೂ ಕೂಡ ಈ ಕೀ ಪಾಯಿಂಟ್ಸ್ಗಳು ಬರ್ತದೆ, ನೆನ್ಪಿಟ್ಕೊಳ್ಳಿ. ಈ ಕೀ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಸ್ಟಡಿ ಮಾಡಿ. ಓಕೆನಾ? ಆ್ಯಂಡ್ ನೆಕ್ಸ್ಟು, ನವಧನ್ಯ ಫಾರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೀ ಪಾಯಿಂಟ್ಸ್ಗಳು ಇವು ಎಲ್ಲವೂ ಕೂಡ. ನೆಕ್ಸ್ಟ್, ರೈಟ್ ಅ ನೋಟ್ ಆನ್ ದಿ ಅರ್ತ್ ಯೂನಿವರ್ಸಿಟಿ. ಇದು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಕೀ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್, ಗಿವ್ ಟ್ಯಾಗೋರ್ ಹಿಸ್ ಐಡಿಯಾಸ್ ಆಸ್ ಎಕ್ಸ್ಪ್ರೆಸ್ಡ್ ಇನ್ ತಪೋವಾನ್. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಸನ್ನಿ ಮಾರ್ನಿಂಗಿಗೆ ಸಂಬಂಧಪಟ್ಟ ಹಾಗೆ ರೈಟ್ ಅ ನೋಟ್ ಆನ್ ಡೋನಾ ಲೂರಾ ಆ್ಯಂಡ್ ಡೋನಾ ಗ್ಯಾಂಜಲ್ ಟು ರೆಗ್ಯುಲರ್ ವಿಸಿಟರ್ಸ್ ಟು ದ ಪಾರ್ಕ್. ಇದಕ್ಕೆ ಸಂಬಂಧಪಟ್ಟಾಗೆ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ ಇದ್ದಾವೆ. ಓಕೆನಾ? ನೆಕ್ಸ್ಟ್,
ಹ್ಯಾಮರ್ ಆಫ್ ದಿ ಕನ್ವರ್ಜೇಷನ್ ಬಿಟ್ವೀನ್ ಲಿವ್ರಾ ಆ್ಯಂಡ್ ಗ್ಯಾಂಜಲೋ, ಇದಕ್ಕೆ ಸಂಬಂಧಪಟ್ಟಾಗೆ ಮೋಸ್ಟ್ ಇಂಪಾರ್ಟೆಂಟ್ ಇವು ಎಲ್ಲ ಪ್ರಶ್ನೆಗಳು ಇದ್ದಾವೆ. ಈ ಎಲ್ಲ ಕೀ ಪಾಯಿಂಟ್ಸ್ಗಳನ್ನು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ. ಡಿಸ್ಕ್ರೈಬ್ ಲಿವ್ರಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಕೀ ಪಾಯಿಂಟ್ಸ್ಗಳು. ವೆನ್ ಯು ಆರ್ ಓಲ್ಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೀ ಪಾಯಿಂಟ್ಸ್ಗಳು. ಹೌ ಡಸ್ ದ ಸ್ಪೀಕರ್ ಅಡ್ರೆಸ್ ಅ ಯಂಗ್ ಲೇಡಿ ಇನ್ ಹರ್ ಓಲ್ಡ್ ಏಜ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಕೀ ಪಾಯಿಂಟ್ಸ್ಗಳು ಇಲ್ಲಿದ್ದಾವೆ. ಓಕೆನಾ. ಇವುಗಳನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ದ ಗನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೌ ಡಿಡ್ ದ ಓನರ್ ಹಿಸ್ ಲೈಫ್ ಸ್ಟೈಲ್ ಚೇಂಜ್ ಆಫ್ಟರ್ ದ ರಿವೀಲ್ ಆಫ್ ದ ಓಲ್ಡ್ ಮ್ಯಾನ್, ಇದಕ್ಕೂ ಕೂಡ ಸಂಬಂಧಪಟ್ಟಾಗೆ ಎಲ್ಲವೂ ಬರ್ತದೆ. ಚೇಂಜಸ್ ಇಂದ ಇವು ಕೂಡ ತುಂಬ ಇಂಪಾರ್ಟೆಂಟ್. ರೈಟ್ ಅ ನೋಟ್ ಆನ್ ದಿ ರಿವಿಲಿಯರ್ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಿಯ. ಓಕೆನಾ. ಇಷ್ಟೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ. ಆ್ಯಂಡ್ ಸರಿಯಾಗಿ ಸ್ಟಡಿ ಮಾಡಿ. ಲಾಸ್ಟ್ ಒನ್ ಇಲ್ಲಿದೆ ನೋಡಿ, ಟು ದಿ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೀ ಪಾಯಿಂಟ್ಸ್ಗಳಿದ್ದಾವೆ. ಇದು ಭಾಗ 2 ಅಲ್ಲಿ, ಆದರೆ ಭಾಗ 3 ಇನ್ನೂ ಇದೆ. ಭಾಗ 3ದಲ್ಲಿ ಲಾಂಗ್ ಆನ್ಸರ್ಸ್ಗಳು ಇದ್ದಾವೆ. ನೆಕ್ಸ್ಟ್ ಲಾಸ್ಟ್, ಐ ಬಿಲೀವ್ ದ್ಯಾಟ್ ಬುಕ್ಸ್ ವೆಲ್ ಆ್ಯಂಡ್ ನೆವರ್ ಡಿಸ್ಫೇರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರ್ಜಸ್ ಮದರ್ ಡೋನಾ ಆ್ಯಂಡ್ ಲೆರ್ನರ್, ಇದಕ್ಕೆ ಸಂಬಂಧಪಟ್ಟ ಕೀ ಆನ್ಸರ್ಸ್ಗಳು. ವಾಟ್ ಈಸ್ ದ ಬ್ಲೈಂಡ್ನೆಸ್ ಟು ಬಾರ್ಜಸ್, ಇದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ಕೀ ಪಾಯಿಂಟ್ಸ್ಗಳು ಇದ್ದಾವೆ. ನೆಕ್ಸ್ಟ್ ಲಾಸ್ಟ್ ಒನ್, ವಾಟ್ ಈಸ್ ದ ಪೊಯೆಟ್ರಿ ಅಕಾರ್ಡಿಂಗ್ ಟು ದ ಬಾರ್ಜಸ್, ಇದು ಕೂಡ ಇಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೀ ಪಾಯಿಂಟ್ಸ್ಗಳು ಇದ್ದಾವೆ. ಓಕೆ. ಇಷ್ಟು ಸರಿಯಾಗಿ ಸ್ಟಡಿ ಮಾಡಿ. ಆರಾಮಾಗಿ ನಿಮಗೂ ಕೂಡ ಈಸಿ ಆಗುತ್ತೆ. ಒಂದು 50% ಆದರೂ ಈಸಿ ಆಗುತ್ತೆ ನಿಮಗೆ. ಹಾಗಾಗಿ ಎಲ್ಲ ಕೀ ಪಾಯಿಂಟ್ಸ್ಗಳನ್ನು ಸ್ಟಡಿ ಮಾಡಿಕೊಂಡು ಎಕ್ಸಾಮಿಗೆ ಹೋಗಿ. ಜೊತೆಗೆ ನಿಮ್ಮ ಲೆಕ್ಚರ್ಸ್ ಹೇಳಿದಂಥ ಒಂದು ಕೀ ಪಾಯಿಂಟ್ಸ್, ಕೀ ನೋಟ್ಸ್ಗಳು ಮತ್ತು ಟೆಕ್ಸ್ಟ್ ಬುಕ್ ಆ್ಯಂಡ್ ನೋಟ್ಸ್ ಎಲ್ಲವೂ ಕೂಡ ಸ್ಟಡಿ ಮಾಡಿ ನೀವು ಪರೀಕ್ಷೆಗೆ ಹೋಗಿ. ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.